ರೋಡಿಂದ ಹೊರನಕೇಡವರೆಗೆ 2 ಕೋಟಿ, ಕನಗಿರಿ ಕಾಲ್ಟಿಗೆಯಿಂದ ಮಲ್ಲಿಗವಾಡದವರೆಗೂ 2 ಕೋಟಿ, 4 ಕೋಟಿ ವಿಶೇಷ ಅನುದಾನ ಮುಖ್ಯಮಂತ್ರಿಗಳ ಅನುದಾನ ಅಂತ ನಮಗೆ 25 ಕೋಟಿ ಕೊಟ್ಟಿದ್ದಾರೆ. 25 ಕೋಟಿನ ನಾನು ರೋಡಿಗೆ ಹಾಕಿದ್ದೀನಿ. ರೋಡ್ ಎಲ್ಲ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಅವನು ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ. ಈ ಭಾಗದಾಗಿಂದ ಈ 2 ಟೆಂಡರ್ ಪ್ರಕ್ರಿಯೆ ಮುಗಿದು ಅಗ್ರಿಮೆಂಟ್ ಆಗಿದೆ. ಅವನ್ನ ಇವತ್ತು ಪೂಜೆ ಮಾಡಿದ್ದೀವಿ. ಹೀಗೆ ಇನ್ನೂ ಕನಿಷ್ಠ 70ರಿಂದ 80 ಕೋಟಿ ರೂಪಾಯಿವರೆಗೂ ಇದೇ ವಾರದಾಗ ಟೆಂಡರ್ ಕಂಪ್ಲೀಟ್ ಆಗುತ್ತೆ. ಅದು ಕಂಪ್ಲೀಟ್ ಪೂಜೆ ಮಾಡ್ತೀವಿ. ಮಾಡಿದ ಮೇಲೆ ನೆಕ್ಸ್ಟ್ ಇನ್ನೂ ಒಂದಿಷ್ಟು ಇದಾವೆ. ಒಟ್ಟು ಈ ಒಂದು ಈಗಾಗಲೇ ನಾನು ಒಂದು 60ರಿಂದ 70 ಕೋಟಿ ಪೂಜೆ ಮಾಡಿದ್ದೀನಿ. ಈಗ ಮತ್ತೆ ಕನಿಷ್ಠ 200 ಕೋಟಿವರೆಗೂ ಅಪ್ರಾಕ್ಸಿಮೇಟ್ಲಿ ಅಷ್ಟು ಟೆಂಡರ್ ಪ್ರಕ್ರಿಯೆದಲ್ಲದ ಅವನು ಪೂಜೆ ಮಾಡುವಂಥ ಕೆಲಸವನ್ನು ಮಾಡಿ. ದೆಹಲಿ ಚುನಾವಣೆ ಬಗ್ಗೆ ಏನು ಹೇಳ್ತೀವಿ? ಎಲ್ಲಿ ಚುನಾವಣೆ ಸೋತೀವಿ, ಸೋಲನ್ನು ಒಪ್ಕೊತೀವಿ. ತಪ್ಪೇನಿದೆ? ಗೆಲುವನ್ನು ಯಾವ ರೀತಿ ಸ್ವೀಕಾರ ಮಾಡ್ತೀವಿ, ಸೋಲನ್ನು ಅದೇ ರೀತಿ ಸ್ವೀಕಾರ ಮಾಡ್ತೀವಿ. EVM ಮಷಿನ್ ಮೇಲೆ ಇವತ್ತಿಗೂ ನನಗೆ ಅನುಮಾನ ಇದೆ. ನನಗೆ ಇಲ್ಲಿ ಗೆದ್ದಿದ್ದು ಅನುಮಾನ ಇದೆ. ಅಂದರೆ ಅನುಮಾನ ಅಂದರೆ ಬೇಕಾದಲ್ಲೇ 1-2 ಚೂಸ್ ಮಾಡಿ ಗೆಲ್ಸೋದು, ಉಳಿದಿದ್ವನ್ನ ತಾವು ಮಾಡ್ಕೊಳ್ಳೋಂಥ ಕೆಲಸ ಮಾಡ್ತಾರೆ. ಇದನ್ನು ನಾವು ಈಗೂ ಹೇಳಕತ್ತೀನಿ. ನನ್ನ ಚುನಾವಣೆ ಮುಂಚಿತನೇ ಹೇಳ್ತಾ ಇದ್ದೀನಿ. ಇದು 3-4ನೇ ಸ್ಟೇಟ್ಮೆಂಟ್ ನಂದಿರ್ಬೋದು. ಅವರು EVM ಇಂದನೇ ಗೆಲ್ಲೋದು ಮತ್ತೆ ಅದರಿಂದ ಸಾಧ್ಯ ಇಲ್ಲ. ಆದ್ರೂ ಒಂದು ಜನಪ್ರತಿನಿಧಿಯಾಗಿ ನಾವು ಅದಕ್ಕೆ ಮನ್ನಣೆ ಕೊಡಲೇಬೇಕು. ಅದ್ರ ಬಗ್ಗೆ ಈಗಾಗಲೇ ಬಾಂಬೆ ಮಹಾರಾಷ್ಟ್ರ ಚುನಾವಣೆ ಬಗ್ಗೆ ಚರ್ಚೆಯಾಗಿ ವೋಟರ್ಗಿಂತ ಹೆಚ್ಚು 39 ಲಕ್ಷ ವೋಟರ್ಸ್ನ ಹೆಚ್ಚಿಗೆ ಮಾಡಿದಂಥ ಉದಾಹರಣೆನ ಔಷಧಿಯಂಗನ ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದ್ರ ಬಗ್ಗೆ ತನಿಖೆ ಮತ್ತೊಂದು ಆಗುತ್ತೆ. ಇವ್ರ ಬಣ್ಣ ಆದಷ್ಟು ಬೇಗ ಹೊರಗೆ ಬರ್ತೈತೆ. ಮೇನ್ ರೋಡಿಂದ ಹೊರನಕೇಡವರೆಗೆ 2 ಕೋಟಿ, ಕನಗಿರಿ ಕಾಲ್ಟಿಗೆಯಿಂದ ಮಲ್ಲಿಗವಾಡದವರೆಗೂ 2 ಕೋಟಿ, 4 ಕೋಟಿ ವಿಶೇಷ ಅನುದಾನ ಮುಖ್ಯಮಂತ್ರಿಗಳ ಅನುದಾನ ಅಂತ ನಮಗೆ 25 ಕೋಟಿ ಕೊಟ್ಟಿದ್ದಾರೆ. 25 ಕೋಟಿನ ನಾನು ರೋಡಿಗೆ ಹಾಕಿದ್ದೀನಿ. ರೋಡ್ ಎಲ್ಲ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಅವನು ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ. ಈ ಭಾಗದಾಗಿಂದ ಈ 2 ಟೆಂಡರ್ ಪ್ರಕ್ರಿಯೆ ಮುಗಿದು ಅಗ್ರಿಮೆಂಟ್ ಆಗಿದೆ. ಅವನ್ನ ಇವತ್ತು ಪೂಜೆ ಮಾಡಿದ್ದೀವಿ. ಹೀಗೆ ಇನ್ನೂ ಕನಿಷ್ಠ 70ರಿಂದ 80 ಕೋಟಿ ರೂಪಾಯಿವರೆಗೂ ಇದೇ ವಾರದಾಗ ಟೆಂಡರ್ ಕಂಪ್ಲೀಟ್ ಆಗುತ್ತೆ. ಅದು ಕಂಪ್ಲೀಟ್ ಪೂಜೆ ಮಾಡ್ತೀವಿ. ಮಾಡಿದ ಮೇಲೆ ನೆಕ್ಸ್ಟ್ ಇನ್ನೂ ಒಂದಿಷ್ಟು ಇದಾವೆ. ಒಟ್ಟು ಈ ಒಂದು ಈಗಾಗಲೇ ನಾನು ಒಂದು 60ರಿಂದ 70 ಕೋಟಿ ಪೂಜೆ ಮಾಡಿದ್ದೀನಿ. ಈಗ ಮತ್ತೆ ಕನಿಷ್ಠ 200 ಕೋಟಿವರೆಗೂ ಅಪ್ರಾಕ್ಸಿಮೇಟ್ಲಿ ಅಷ್ಟು ಟೆಂಡರ್ ಪ್ರಕ್ರಿಯೆದಲ್ಲದ ಅವನು ಪೂಜೆ ಮಾಡುವಂಥ ಕೆಲಸವನ್ನು ಮಾಡಿ. ದೆಹಲಿ ಚುನಾವಣೆ ಬಗ್ಗೆ ಏನು ಹೇಳ್ತೀವಿ? ಎಲ್ಲಿ ಚುನಾವಣೆ ಸೋತೀವಿ, ಸೋಲನ್ನು ಒಪ್ಕೊತೀವಿ. ತಪ್ಪೇನಿದೆ? ಗೆಲುವನ್ನು ಯಾವ ರೀತಿ ಸ್ವೀಕಾರ ಮಾಡ್ತೀವಿ, ಸೋಲನ್ನು ಅದೇ ರೀತಿ ಸ್ವೀಕಾರ ಮಾಡ್ತೀವಿ. EVM ಮಷಿನ್ ಮೇಲೆ ಇವತ್ತಿಗೂ ನನಗೆ ಅನುಮಾನ ಇದೆ. ನನಗೆ ಇಲ್ಲಿ ಗೆದ್ದಿದ್ದು ಅನುಮಾನ ಇದೆ. ಅಂದರೆ ಅನುಮಾನ ಅಂದರೆ ಬೇಕಾದಲ್ಲೇ 1-2 ಚೂಸ್ ಮಾಡಿ ಗೆಲ್ಸೋದು, ಉಳಿದಿದ್ವನ್ನ ತಾವು ಮಾಡ್ಕೊಳ್ಳೋಂಥ ಕೆಲಸ ಮಾಡ್ತಾರೆ. ಇದನ್ನು ನಾವು ಈಗೂ ಹೇಳಕತ್ತೀನಿ. ನನ್ನ ಚುನಾವಣೆ ಮುಂಚಿತನೇ ಹೇಳ್ತಾ ಇದ್ದೀನಿ. ಇದು 3-4ನೇ ಸ್ಟೇಟ್ಮೆಂಟ್ ನಂದಿರ್ಬೋದು. ಅವರು EVM ಇಂದನೇ ಗೆಲ್ಲೋದು ಮತ್ತೆ ಅದರಿಂದ ಸಾಧ್ಯ ಇಲ್ಲ. ಆದ್ರೂ ಒಂದು ಜನಪ್ರತಿನಿಧಿಯಾಗಿ ನಾವು ಅದಕ್ಕೆ ಮನ್ನಣೆ ಕೊಡಲೇಬೇಕು. ಅದ್ರ ಬಗ್ಗೆ ಈಗಾಗಲೇ ಬಾಂಬೆ ಮಹಾರಾಷ್ಟ್ರ ಚುನಾವಣೆ ಬಗ್ಗೆ ಚರ್ಚೆಯಾಗಿ ವೋಟರ್ಗಿಂತ ಹೆಚ್ಚು 39 ಲಕ್ಷ ವೋಟರ್ಸ್ನ ಹೆಚ್ಚಿಗೆ ಮಾಡಿದಂಥ ಉದಾಹರಣೆನ ಔಷಧಿಯಂಗನ ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದ್ರ ಬಗ್ಗೆ ತನಿಖೆ ಮತ್ತೊಂದು ಆಗುತ್ತೆ. ಇವ್ರ ಬಣ್ಣ ಆದಷ್ಟು ಬೇಗ ಹೊರಗೆ ಬರ್ತೈತೆ. ಮೇನ್ ರೋಡಿಂದ ಹೊರನಕೇಡವರೆಗೆ 2 ಕೋಟಿ, ಕನಗಿರಿ ಕಾಲ್ಟಿಗೆಯಿಂದ ಮಲ್ಲಿಗವಾಡದವರೆಗೂ 2 ಕೋಟಿ, 4 ಕೋಟಿ ವಿಶೇಷ ಅನುದಾನ ಮುಖ್ಯಮಂತ್ರಿಗಳ ಅನುದಾನ ಅಂತ ನಮಗೆ 25 ಕೋಟಿ ಕೊಟ್ಟಿದ್ದಾರೆ. 25 ಕೋಟಿನ ನಾನು ರೋಡಿಗೆ ಹಾಕಿದ್ದೀನಿ. ರೋಡ್ ಎಲ್ಲ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಅವನು ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ. ಈ ಭಾಗದಾಗಿಂದ ಈ 2 ಟೆಂಡರ್ ಪ್ರಕ್ರಿಯೆ ಮುಗಿದು ಅಗ್ರಿಮೆಂಟ್ ಆಗಿದೆ. ಅವನ್ನ ಇವತ್ತು ಪೂಜೆ ಮಾಡಿದ್ದೀವಿ. ಹೀಗೆ ಇನ್ನೂ ಕನಿಷ್ಠ 70ರಿಂದ 80 ಕೋಟಿ ರೂಪಾಯಿವರೆಗೂ ಇದೇ ವಾರದಾಗ ಟೆಂಡರ್ ಕಂಪ್ಲೀಟ್ ಆಗುತ್ತೆ. ಅದು ಕಂಪ್ಲೀಟ್ ಪೂಜೆ ಮಾಡ್ತೀವಿ. ಮಾಡಿದ ಮೇಲೆ ನೆಕ್ಸ್ಟ್ ಇನ್ನೂ ಒಂದಿಷ್ಟು ಇದಾವೆ. ಒಟ್ಟು ಈ ಒಂದು ಈಗಾಗಲೇ ನಾನು ಒಂದು 60ರಿಂದ 70 ಕೋಟಿ ಪೂಜೆ ಮಾಡಿದ್ದೀನಿ. ಈಗ ಮತ್ತೆ ಕನಿಷ್ಠ 200 ಕೋಟಿವರೆಗೂ ಅಪ್ರಾಕ್ಸಿಮೇಟ್ಲಿ ಅಷ್ಟು ಟೆಂಡರ್ ಪ್ರಕ್ರಿಯೆದಲ್ಲದ ಅವನು ಪೂಜೆ ಮಾಡುವಂಥ ಕೆಲಸವನ್ನು ಮಾಡಿ. ದೆಹಲಿ ಚುನಾವಣೆ ಬಗ್ಗೆ ಏನು ಹೇಳ್ತೀವಿ? ಎಲ್ಲಿ ಚುನಾವಣೆ ಸೋತೀವಿ, ಸೋಲನ್ನು ಒಪ್ಕೊತೀವಿ. ತಪ್ಪೇನಿದೆ? ಗೆಲುವನ್ನು ಯಾವ ರೀತಿ ಸ್ವೀಕಾರ ಮಾಡ್ತೀವಿ, ಸೋಲನ್ನು ಅದೇ ರೀತಿ ಸ್ವೀಕಾರ ಮಾಡ್ತೀವಿ. EVM ಮಷಿನ್ ಮೇಲೆ ಇವತ್ತಿಗೂ ನನಗೆ ಅನುಮಾನ ಇದೆ. ನನಗೆ ಇಲ್ಲಿ ಗೆದ್ದಿದ್ದು ಅನುಮಾನ ಇದೆ. ಅಂದರೆ ಅನುಮಾನ ಅಂದರೆ ಬೇಕಾದಲ್ಲೇ 1-2 ಚೂಸ್ ಮಾಡಿ ಗೆಲ್ಸೋದು, ಉಳಿದಿದ್ವನ್ನ ತಾವು ಮಾಡ್ಕೊಳ್ಳೋಂಥ ಕೆಲಸ ಮಾಡ್ತಾರೆ. ಇದನ್ನು ನಾವು ಈಗೂ ಹೇಳಕತ್ತೀನಿ. ನನ್ನ ಚುನಾವಣೆ ಮುಂಚಿತನೇ ಹೇಳ್ತಾ ಇದ್ದೀನಿ. ಇದು 3-4ನೇ ಸ್ಟೇಟ್ಮೆಂಟ್ ನಂದಿರ್ಬೋದು. ಅವರು EVM ಇಂದನೇ ಗೆಲ್ಲೋದು ಮತ್ತೆ ಅದರಿಂದ ಸಾಧ್ಯ ಇಲ್ಲ. ಆದ್ರೂ
ಒಂದು ಜನಪ್ರತಿನಿಧಿಯಾಗಿ ನಾವು ಅದಕ್ಕೆ ಮನ್ನಣೆ ಕೊಡಲೇಬೇಕು. ಅದ್ರ ಬಗ್ಗೆ ಈಗಾಗಲೇ ಬಾಂಬೆ ಮಹಾರಾಷ್ಟ್ರ ಚುನಾವಣೆ ಬಗ್ಗೆ ಚರ್ಚೆಯಾಗಿ ವೋಟರ್ಗಿಂತ ಹೆಚ್ಚು 39 ಲಕ್ಷ ವೋಟರ್ಸ್ನ ಹೆಚ್ಚಿಗೆ ಮಾಡಿದಂಥ ಉದಾಹರಣೆನ ಹೌಸ್ನ್ಯಾಗನ ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದ್ರ ಬಗ್ಗೆ ತನಿಖೆ ಮತ್ತೊಂದು ಆಗುತ್ತೆ. ಇವ್ರ ಬಣ್ಣ ಆದಷ್ಟು ಬೇಗ ಹೊರಗೆ ಬರ್ತೈತಿ. ಮೇನ್ ರೋಡಿಂದ ಹೊರಗಡೆವರೆಗೆ 2 ಕೋಟಿ, ಕನಗಿರಿ ಕಾಲ್ಟಿಗೆಯಿಂದ ಮಲ್ಲಿಗವಾಡದವರೆಗೂ 2 ಕೋಟಿ, 4 ಕೋಟಿ ವಿಶೇಷ ಅನುದಾನ, ಮುಖ್ಯಮಂತ್ರಿಗಳ ಅನುದಾನ ಅಂತ ನಮಗೆ 25 ಕೋಟಿ ಕೊಟ್ಟಿದ್ದಾರೆ. 25 ಕೋಟಿನ ನಾನು ರೋಡಿಗೆ ಹಾಕಿದ್ದೀನಿ. ರೋಡ್ ಎಲ್ಲ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಅವನು ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ. ಈ ಭಾಗದಾಗಿಂದ ಈ 2 ಟೆಂಡರ್ ಪ್ರಕ್ರಿಯೆ ಮುಗಿದು ಅಗ್ರಿಮೆಂಟ್ ಆಗಿದೆ. ಅವನ್ನ ಇವತ್ತು ಪೂಜೆ ಮಾಡಿದ್ವಿ. ಹೀಗೆ ಇನ್ನೂ ಕನಿಷ್ಠ 70ರಿಂದ 80 ಕೋಟಿ ರೂಪಾಯಿವರೆಗೂ ಇದೇ ವಾರದಾಗ ಟೆಂಡರ್ ಕಂಪ್ಲೀಟ್ ಆಗುತ್ತೆ. ಅದು ಕಂಪ್ಲೀಟ್ ಪೂಜೆ ಮಾಡಿದ ಮೇಲೆ ನೆಕ್ಸ್ಟ್ ಇನ್ನೂ ಒಂದಿಷ್ಟಿದ್ದಾವೆ. ಒಟ್ಟು ಈ ಒಂದು ಈಗಾಗಲೇ ನಾನು ಒಂದು 60ರಿಂದ 70 ಕೋಟಿ ಪೂಜೆ ಮಾಡಿದ್ದೀನಿ. ಈಗ ಮತ್ತೆ ಕನಿಷ್ಠ 200 ಕೋಟಿವರೆಗೂ ಅಪ್ರಾಕ್ಸಿಮೇಟ್ಲಿ ಅಷ್ಟು ಟೆಂಡರ್ ಪ್ರಕ್ರಿಯೆದಲ್ಲದ ಅವನು ಪೂಜೆ ಮಾಡುವಂಥ ಕೆಲಸವನ್ನು ಮಾಡಿ. ದೆಹಲಿ ಚುನಾವಣೆ ಬಗ್ಗೆ ಏನು ಹೇಳ್ತೀರಿ? ಎಲ್ಲಿ ಚುನಾವಣೆ ಸೋತೀವಿ, ಸೋಲನ್ನು ಒಪ್ಕೊತೀವಿ, ತಪ್ಪೇನಿದೆ. ಗೆಲುವನ್ನು ಯಾವ ರೀತಿ ಸ್ವೀಕಾರ ಮಾಡ್ತೀವಿ, ಸೋಲನ್ನು ಅದೇ ರೀತಿ ಸ್ವೀಕಾರ ಮಾಡ್ತೀವಿ. EVM ಮಷಿನ್ ಮೇಲೆ ಇವತ್ತಿಗೂ ನನಗೆ ಅನುಮಾನ ಇದೆ. ನನಗೆ ಇಲ್ಲಿ ಗೆದ್ದಿದ್ದು ಅನುಮಾನ ಇದೆ. ಅಂದರೆ ಅನುಮಾನ ಅಂದರೆ ಬೇಕಾದಲ್ಲೇ 1-2 ಚೂಸ್ ಮಾಡಿ ಗೆಲ್ಸೋದು, ಉಳಿದಿದ್ವನ್ನ ತಾವು ಮಾಡ್ಕೊಳ್ಳೋಂಥ ಕೆಲಸ ಮಾಡ್ತಾರೆ. ಇದನ್ನು ನಾವು ಈಗೂ ಹೇಳಕತ್ತೀನಿ. ನನ್ನ ಚುನಾವಣೆ ಮುಂಚಿತನೇ ಹೇಳ್ತಾ ಇದ್ದೀನಿ. ಇದು 3-4ನೇ ಸ್ಟೇಟ್ಮೆಂಟ್ ನಂದಿರ್ಬೋದು. ಅವರು EVM ಇಂದನೇ ಗೆಲ್ಲೋದು ಮತ್ತೆ ಅದರಿಂದ ಸಾಧ್ಯ ಇಲ್ಲ. ಆದ್ರೂ ಒಂದು ಜನಪ್ರತಿನಿಧಿಯಾಗಿ ನಾವು ಅದಕ್ಕೆ ಮನ್ನಣೆ ಕೊಡಲೇಬೇಕು. ಅದ್ರ ಬಗ್ಗೆ ಈಗಾಗಲೇ ಬಾಂಬೆ ಮಹಾರಾಷ್ಟ್ರ ಚುನಾವಣೆ ಬಗ್ಗೆ ಚರ್ಚೆಯಾಗಿ ವೋಟರ್ಗಿಂತ ಹೆಚ್ಚು 39 ಲಕ್ಷ ವೋಟರ್ಸ್ನ ಹೆಚ್ಚಿಗೆ ಮಾಡಿದಂಥ ಉದಾಹರಣೆನ ಹೌಸ್ನ್ಯಾಗನ ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದ್ರ ಬಗ್ಗೆ ತನಿಖೆ ಮತ್ತೊಂದು ಆಗುತ್ತೆ. ಇವ್ರ ಬಣ್ಣ ಆದಷ್ಟು ಬೇಗ ಹೊರಗೆ ಬರ್ತೈತಿ. ಮೇನ್ ರೋಡಿಂದ ಹೊರಗಡೆವರೆಗೆ 2 ಕೋಟಿ, ಕನಗಿರಿ ಕಾಲ್ಟಿಗೆಯಿಂದ ಮಲ್ಲಿಗವಾಡದವರೆಗೂ 2 ಕೋಟಿ, 4 ಕೋಟಿ ವಿಶೇಷ ಅನುದಾನ, ಮುಖ್ಯಮಂತ್ರಿಗಳ ಅನುದಾನ ಅಂತ ನಮಗೆ 25 ಕೋಟಿ ಕೊಟ್ಟಿದ್ದಾರೆ. 25 ಕೋಟಿನ ನಾನು ರೋಡಿಗೆ ಹಾಕಿದ್ದೀನಿ. ರೋಡ್ ಎಲ್ಲ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಅವನು ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ. ಈ ಭಾಗದಾಗಿಂದ ಈ 2 ಟೆಂಡರ್ ಪ್ರಕ್ರಿಯೆ ಮುಗಿದು ಅಗ್ರಿಮೆಂಟ್ ಆಗಿದೆ. ಅವನ್ನ ಇವತ್ತು ಪೂಜೆ ಮಾಡಿದ್ವಿ. ಹೀಗೆ ಇನ್ನೂ ಕನಿಷ್ಠ 70ರಿಂದ 80 ಕೋಟಿ ರೂಪಾಯಿವರೆಗೂ ಇದೇ ವಾರದಾಗ ಟೆಂಡರ್ ಕಂಪ್ಲೀಟ್ ಆಗುತ್ತೆ. ಅದು ಕಂಪ್ಲೀಟ್ ಪೂಜೆ ಮಾಡಿದ ಮೇಲೆ ನೆಕ್ಸ್ಟ್ ಇನ್ನೂ ಒಂದಿಷ್ಟಿದ್ದಾವೆ. ಒಟ್ಟು ಈ ಒಂದು ಈಗಾಗಲೇ ನಾನು ಒಂದು 60ರಿಂದ 70 ಕೋಟಿ ಪೂಜೆ ಮಾಡಿದ್ದೀನಿ. ಈಗ ಮತ್ತೆ ಕನಿಷ್ಠ 200 ಕೋಟಿವರೆಗೂ ಅಪ್ರಾಕ್ಸಿಮೇಟ್ಲಿ ಅಷ್ಟು ಟೆಂಡರ್ ಪ್ರಕ್ರಿಯೆದಲ್ಲದ ಅವನು ಪೂಜೆ ಮಾಡುವಂಥ ಕೆಲಸವನ್ನು ಮಾಡಿ. ದೆಹಲಿ ಚುನಾವಣೆ ಬಗ್ಗೆ ಏನು ಹೇಳ್ತೀರಿ? ಎಲ್ಲಿ ಚುನಾವಣೆ ಸೋತೀವಿ, ಸೋಲನ್ನು ಒಪ್ಕೊತೀವಿ, ತಪ್ಪೇನಿದೆ. ಗೆಲುವನ್ನು ಯಾವ ರೀತಿ ಸ್ವೀಕಾರ ಮಾಡ್ತೀವಿ, ಸೋಲನ್ನು ಅದೇ ರೀತಿ ಸ್ವೀಕಾರ ಮಾಡ್ತೀವಿ. EVM ಮಷಿನ್ ಮೇಲೆ ಇವತ್ತಿಗೂ ನನಗೆ ಅನುಮಾನ ಇದೆ. ನನಗೆ ಇಲ್ಲಿ ಗೆದ್ದಿದ್ದು ಅನುಮಾನ ಇದೆ. ಅಂದರೆ ಅನುಮಾನ ಅಂದರೆ ಬೇಕಾದಲ್ಲೇ 1-2 ಚೂಸ್ ಮಾಡಿ ಗೆಲ್ಸೋದು, ಉಳಿದಿದ್ವನ್ನ ತಾವು ಮಾಡ್ಕೊಳ್ಳೋಂಥ ಕೆಲಸ ಮಾಡ್ತಾರೆ. ಇದನ್ನು ನಾವು ಈಗೂ ಹೇಳಕತ್ತೀನಿ. ನನ್ನ ಚುನಾವಣೆ ಮುಂಚಿತನೇ ಹೇಳ್ತಾ ಇದ್ದೀನಿ. ಇದು 3-4ನೇ ಸ್ಟೇಟ್ಮೆಂಟ್ ನಂದಿರ್ಬೋದು. ಅವರು EVM ಇಂದನೇ ಗೆಲ್ಲೋದು ಮತ್ತೆ ಅದರಿಂದ ಸಾಧ್ಯ ಇಲ್ಲ. ಆದ್ರೂ ಒಂದು ಜನಪ್ರತಿನಿಧಿಯಾಗಿ ನಾವು ಅದಕ್ಕೆ ಮನ್ನಣೆ ಕೊಡಲೇಬೇಕು. ಅದ್ರ ಬಗ್ಗೆ ಈಗಾಗಲೇ ಬಾಂಬೆ ಮಹಾರಾಷ್ಟ್ರ ಚುನಾವಣೆ ಬಗ್ಗೆ ಚರ್ಚೆಯಾಗಿ ವೋಟರ್ಗಿಂತ ಹೆಚ್ಚು 39 ಲಕ್ಷ ವೋಟರ್ಸ್ನ ಹೆಚ್ಚಿಗೆ ಮಾಡಿದಂಥ ಉದಾಹರಣೆನ ಹೌಸ್ನ್ಯಾಗನ ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದ್ರ ಬಗ್ಗೆ ತನಿಖೆ ಮತ್ತೊಂದು ಆಗುತ್ತೆ. ಇವ್ರ ಬಣ್ಣ ಆದಷ್ಟು ಬೇಗ ಹೊರಗೆ ಬರ್ತೈತಿ. ಮೇನ್ ರೋಡಿಂದ ಹೊರಗಡೆವರೆಗೆ 2 ಕೋಟಿ, ಕನಗಿರಿ ಕಾಲ್ಟಿಗೆಯಿಂದ ಮಲ್ಲಿಗವಾಡದವರೆಗೂ 2 ಕೋಟಿ, 4 ಕೋಟಿ ವಿಶೇಷ ಅನುದಾನ, ಮುಖ್ಯಮಂತ್ರಿಗಳ ಅನುದಾನ ಅಂತ ನಮಗೆ 25 ಕೋಟಿ ಕೊಟ್ಟಿದ್ದಾರೆ. 25 ಕೋಟಿನ ನಾನು ರೋಡಿಗೆ ಹಾಕಿದ್ದೀನಿ. ರೋಡ್ ಎಲ್ಲ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಅವನು ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ. ಈ ಭಾಗದಾಗಿಂದ ಈ 2 ಟೆಂಡರ್ ಪ್ರಕ್ರಿಯೆ ಮುಗಿದು ಅಗ್ರಿಮೆಂಟ್ ಆಗಿದೆ. ಅವನ್ನ ಇವತ್ತು ಪೂಜೆ ಮಾಡಿದ್ವಿ. ಹೀಗೆ ಇನ್ನೂ ಕನಿಷ್ಠ 70ರಿಂದ 80 ಕೋಟಿ ರೂಪಾಯಿವರೆಗೂ ಇದೇ ವಾರದಾಗ ಟೆಂಡರ್ ಕಂಪ್ಲೀಟ್ ಆಗುತ್ತೆ. ಅದು ಕಂಪ್ಲೀಟ್ ಪೂಜೆ ಮಾಡಿದ ಮೇಲೆ ನೆಕ್ಸ್ಟ್ ಇನ್ನೂ ಒಂದಿಷ್ಟಿದ್ದಾವೆ. ಒಟ್ಟು ಈ ಒಂದು ಈಗಾಗಲೇ ನಾನು ಒಂದು 60ರಿಂದ 70 ಕೋಟಿ ಪೂಜೆ ಮಾಡಿದ್ದೀನಿ. ಈಗ ಮತ್ತೆ ಕನಿಷ್ಠ 200 ಕೋಟಿವರೆಗೂ ಅಪ್ರಾಕ್ಸಿಮೇಟ್ಲಿ ಅಷ್ಟು ಟೆಂಡರ್ ಪ್ರಕ್ರಿಯೆದಲ್ಲದ ಅವನು ಪೂಜೆ ಮಾಡುವಂಥ ಕೆಲಸವನ್ನು ಮಾಡಿ. ದೆಹಲಿ ಚುನಾವಣೆ ಬಗ್ಗೆ ಏನು ಹೇಳ್ತೀರಿ? ಎಲ್ಲಿ ಚುನಾವಣೆ ಸೋತೀವಿ, ಸೋಲನ್ನು ಒಪ್ಕೊತೀವಿ, ತಪ್ಪೇನಿದೆ. ಗೆಲುವನ್ನು ಯಾವ ರೀತಿ ಸ್ವೀಕಾರ ಮಾಡ್ತೀವಿ, ಸೋಲನ್ನು ಅದೇ ರೀತಿ ಸ್ವೀಕಾರ ಮಾಡ್ತೀವಿ. EVM ಮಷಿನ್ ಮೇಲೆ ಇವತ್ತಿಗೂ ನನಗೆ ಅನುಮಾನ ಇದೆ. ನನಗೆ ಇಲ್ಲಿ ಗೆದ್ದಿದ್ದು ಅನುಮಾನ ಇದೆ.
ಅಂದರೆ ಯಜಮಾನ ಅಂದರೆ ಬೇಕಾದಲ್ಲೇ ಒಂದು ಎರಡು ಚೂಸ್ ಮಾಡಿ ಗೆಲ್ಸೋದು, ಉಳಿದಿದ್ವನ್ನ ತಾವು ಮಾಡ್ಕೊಳ್ಳೋಂಥ ಕೆಲಸ ಸೊ ಇದನ್ನು ನಾವು ಈಗೂ ಹೇಳಕತ್ತೀನಿ, ನನ್ನ ಚುನಾವಣೆ ಮುಂಚಿತನೇ ಹೇಳ್ತಾ ಇದ್ದೀನಿ, ಇದು 3-4ನೇ ಸ್ಟೇಟ್ಮೆಂಟ್ ನಂದಿರ್ಬೋದು. ಅವರು EVM ಇಂದನೇ ಗೆಲ್ಲೋದು ಮತ್ತೆ ಅದರಿಂದ ಸಾಧ್ಯ ಇಲ್ಲ. ಆದ್ರೂ ಒಂದು ಜನಪ್ರತಿನಿಧಿಯಾಗಿ ನಾವು ಅದಕ್ಕೆ ಮನ್ನಣೆ ಕೊಡಲೇಬೇಕು. ಅದ್ರ ಬಗ್ಗೆ ಈಗಾಗಲೇ ಬಾಂಬೆ ಮಹಾರಾಷ್ಟ್ರ ಚುನಾವಣೆ ಬಗ್ಗೆ ಚರ್ಚೆಯಾಗಿ ವೋಟರ್ಗಿಂತ ಹೆಚ್ಚು 39 ಲಕ್ಷ ವೋಟರ್ಸ್ನ ಹೆಚ್ಚಿಗೆ ಮಾಡಿದಂಥ ಉದಾಹರಣೆನ ಔಷಧಿಯಂಗನ ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದ್ರ ಬಗ್ಗೆ ತನಿಖೆ ಮತ್ತೊಂದು ಆಗುತ್ತೆ. ಇವ್ರ ಬಣ್ಣ ಆದಷ್ಟು ಬೇಗ ಹೊರಗೆ ಬರ್ತೈತೆ.